ಬಂದಿದ್ದೇವೆ. ಗುಪ್ತ ಗವಾರಿಗಳು. ನಮ್ಮ ದ್ರೌಪದಿಯು ಸುರಲೋಕ ಸೌಗಂಧ್ಯವನ್ನು ಪುಷ್ಪವನ್ನು ಕೋರಿದ್ದಾಳೆ. ಈ ಅರಣ್ಯವನ್ನು ತಿರುಗಾಡಿ ಬಂದಿದ್ದೇನೆ, ಎಲ್ಲೆಲ್ಲಿಲ್ಲವು. ಓಹೋ, ಹಾಗಾದ್ರೆ ಈ ಬಂಡೆಯ ಮೇಲೆ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಇಲ್ಲಿಗೆ ಶೇರ್ಪ ಬಂದಪ್ಪ. ಇನ್ನ ಒಂದು 200 ರೂಪಾಯಿ ಹೋಗ್ಬೇಕು. 200 ರೂಪಾಯಿ ಅಂದ್ರೆ ಗೊತ್ತಾಗಲ್ಲ. ಶೇರ್ಪ ಅಂದ್ರೆ ಗೊತ್ತಾಗಲ್ಲ. ಕಿಲೋಮೀಟರ್ ಲೆಕ್ಕ. ಅಲ್ಲಿಂದ ಇದು ಕಾವೇರಿ ನದಿ, ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರ ಬಂದ್ವಿ. ತುಂಗಭದ್ರ ದಾಟಿದ್ರೆ ಮಂತ್ರ ದಾಡ್ದ ಆಯ್ತು. ಆಯ್ತು ಶ್ರೀಶೈಲಕ್ಕೆ ಹಂಗೆ ಶ್ರೀಶೈಲ ಈ ಅರಣ್ಯವನ್ನು ತಿರುಗಾಡಿ ಬಂದು ಎಲ್ಲಿ ಪುಷ್ಪ ದೊರಕಿಲ್ಲ. ಅಲ್ಲಿ ಹೋಗೋಣ. ಹೋಗೋಣ. ಏನು ನಾವು ಹೋಗೋ ದಾರಿ ಇಲ್ಲ. ಎಲ್ಲಿ ಇಲ್ಲೇ ನಮ್ಮ ದಣ್ಣರ್ದು ಮನೆ ಐತಿ. ಇಲ್ಲೆಲ್ಲ ಇಲ್ಲಿ ಮುಂದೆ ನೋಡು. ಇಲ್ಲಿ ಮುಂದೆ ಸೌಕರ್ಯ ರಸ್ತೆ ಐತಿ. ಇಲ್ಲಿ ಮುಂದೆ ನೋಡು. ಮುಂದಿನ ವರ್ಷ ನೋಡಿದ್ದೆ ಇರ್ಬೇಕು. ಮುಂದಿನ ವರ್ಷ ನೋಡಿದ್ದೆ ನಾನು. ಮುಂದಿನ ವರ್ಷ ನೋಡಿದ್ದೆ. ಮುಂದಿನ ವರ್ಷ ನೋಡಿದ್ದೆ ನಾನು. ಏನಾವು ಏನು ಸಿಗೈತೆ ಹಸ್ರಾವಿದು. ಬಿಡಬಾರ್ದು. ಅಲ್ಲಿ ಸಂಕಟದಲ್ಲಿ ಒಂದು ಕೊಡ್ಲಿಸ್ಕೊಂಡು ಕಳೆದು ಬಿಡೋಣಪ್ಪ. ಬಿಡಬಾರ್ದಪ್ಪ, ಬಿಡಬಾರ್ದು. ಪಾಪ ಆಗುತ್ತೆ. ಕುಡಿ ಪಿಂಜಿರ್ದಂಗೆ ಐತಿಲ್ಲ. ಕುಡಿಬಿಟ್ಟಿರಲ್ಲ. ಪಂಚಕಾಯಿ ತಿಂದು, ಜಾಮಣಿ ತಿಂದು, ಅರ್ಜುನಣ್ಣೆ ತಿಂದು, ಈಗ ದಾಳಂಬರಣ್ಣೆ ತಿಂದು ತಿಂದು ಏಕ್ರಿ ಬಂದು ಏತ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯ ಆಂಜನೇಯ ಸ್ವಾಮಿ, ನಾವು ಹೋಗಲಿಕ್ಕೆ ದಾರಿಯನ್ನು ಬಿಡು. ಆತ್ಮ ಇನ್ನು ದರ್ಶನಕ್ಕೆ ನನ್ನ ಕುಲ ಬಾಂಧವರ ಸಪ್ತ ಸಮುದ್ರಗಳೇ ದಾಟಿ ಹೋದರೆ ಶ್ರೀರಾಮ ರಾಮ ರಾಘವ ದಶರಥ ನಂದನ ಶ್ರೀ ಯದುಕುಲ ರಾಮ ನನ್ನ ಬಳಗವನ್ನು ಸಪ್ತ ಸಮುದ್ರವನ್ನು ದಾಟಿ ಹತ್ತಲೆಕ್ಕೆ ಕಾಲಿಸುತ್ತಾ ಬರುವುದುಳ್ಳವು. ಅಣ್ಣ ಅಮ್ಮಳಗೆ ಕೈಗೊಳಿಸುತ್ತಾ ಬರುವುದವು. ಈ ನನ್ನ ಬಾಲವನ್ನು ಎಳೆದು ಸಾಗಾಗಿ ಹೋಯಿತಯ್ಯ ಭೀಮಸೈನ. ಈ ಬಾಲವನ್ನು ಎತ್ತಿ ಮೇಲೆ ಇಟ್ಟರೆ ರಾಮಜ. ಹೇಳೋ ಕಪಿಯೇ, ನಿನ್ನ ಭಾರವನ್ನು ಎತ್ತಿ ಭುಜದ ಮೇಲೆ ಇಟ್ಟರೆ ನಿನ್ನ ಉಪಕಾರ ಮಾಡುತ್ತಾ ಮಾಡುತ್ತಾ ಹಾರುತ್ತಾ ಹೋಗುತ್ತೀಯಾ? ಅಷ್ಟೇ ಅಂತೆ. ಹಾಗಾದ್ರೆ ಎತ್ತಿ ಬಿಡು ನೋಡಿ. ಇಲ್ಲಿ ಎತ್ತಿ ಬಿಡು. ಹೇಗಿದೆ ನಾನು ಹಸ್ತಿನಾಪುರದಲ್ಲಿ ಅರಸರಲ್ಲಿ ಪಾಂಡವರಲ್ಲಿ ಒಬ್ಬನಾದ ಶ್ರೀರಾಮನ ಪರಾಕ್ರಮದಿಂದ ಬೇಕಾದಷ್ಟು ಮಾತನಾಡಬಲ್ಲೆ, ಸೀತಕತೆ ಹೇಳಬಲ್ಲೆ. ನಮ್ಮ ದ್ರೌಪದಿ ಸುರಲೋಕ ಸೌಗಂಧ್ಯ ಪುಷ್ಪವನ್ನು ಕೋರಿದ್ದಾಳೆ. ಗೊತ್ತಿದ್ರೆ ಸಹಾಯವನ್ನು ಮಾಡು. ಓಹೋ, ಗೊತ್ತಿದೆ ಅಂದ ಮಾತ್ರಕ್ಕೆ ಅದನ್ನು ಅನುಸರಣೆ ಸಾಧ್ಯವೇ? ಈ ಭೀಮನಿಗೆ ಆ ಕಾರ್ಯ ಸಾಧ್ಯವೇ? ಅದಕ್ಕೆ ಅವರ ಕೈಗೂಡಿ ಅಸಾಧ್ಯ. ಕೈ ಚಾಚು ಈಗಿಂದ ಹೊಡೆದುಕೊಂಡನು. ಹಾಗಾದರೆ ಹೊಡೆದುಕೊಂಡು ಮುಂದಿನ ವಿಚಾರವನ್ನು ಹೇಳ.